Hi subscribers. So another day, another vlog. This is Basav Kumar. Welcome back to my YouTube channel, Food Vibe India. To do with that big fat butt. Wiggle, wiggle, wiggle. Wiggle, wiggle, wiggle. So yes guys, ನಿಮ್ಮ thumbnail ನೋಡಿ already idea ಬಂದಿರ್ತೈತಿ. So in this vlog, we are heading towards the most beautiful place and adventurous place. It is Dudhsagar. So ಇಲ್ಲಿ ನಾವು 13 kilometers ಟ್ರೆಕ್ಕಿಂಗ್ ಮಾಡಬೇಕಂತ ಪ್ಲ್ಯಾನ್ ಮಾಡೀವಿ. ಸೊ ನಮಗಿರೋ ಇನ್ಫಾರ್ಮೇಷನ್ ಪ್ರಕಾರ ಸೊ ಅಲ್ಲಿ ಯಾವುದೇ ರೀತಿಯಾದ ಫುಡ್ ಅವೈಲೇಬಿಲಿಟಿ ಇಲ್ಲ ಅಂತೇಳಿ ಬಂತು. ಸೊ ಬಿಕಾಸ್ ಆಫ್ ದ್ಯಾಟ್ ನಾವು ಈಗ ಒಂದು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ವಿ ಫುಡ್ ಐಟಮ್ಸ್ ಏನೇನು ಬೇಕಂತೇಳಿ. ಸೊ ಈಗ ಅದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಕು. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಬ್ಯಾಕ್ ಟು ದಿ ವರ್ಕ್. ಆಲ್ ಸೆಟ್ ಫಾರ್ ದೂದ್ಸಾಗರ್. ಸೊ ಟ್ರೈನಿಗೆ ವೇಟ್ ಮಾಡತ್ತಿದ್ವಿ. ಫೈನಲಿ ಟ್ರೈನ್ ಬಂದೈತಿ ಇಲ್ಲಿ. ಸೊ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದೂದ್ಸಾಗರ್ ಆನ್. ಹಾಯ್ ಮ್ಯಾಮ್. ಹಾಯ್ ಫ್ರೆಂಡ್ಸ್. ಫೈನ್ ಬ್ರೋ. ಹಾಯ್ ಬ್ರೋ. ಪ್ಲೀಸ್ ನಂದು ಬರ್ಲು. ಪ್ಲೀಸ್. Time 2:23. So we finally reached Dudhsagar. So ಇಲ್ಲಿಂದ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. It's only a dream. It's how I feel. You deserve better than me. ನೆವರ್ ಮೆಸ್ ವಿತ್ ನೇಚರ್ ಅಂತಾರೆ ಅದಕ್ಕೆ. Never mess with nature. ಯಾಕೆ ಮಾಮ ಚಳಿ? ನಾವು ಭಾಳ ಉತ್ಸಾಹ ಹುಚ್ಚಬೇಕಾದ್ರೆ ಗೊತ್ತಾ, ಅಲ್ಲಿ ಚೆಕ್ಕಿದ್ದಾಗ ಫೈರ್ ಹಾಕಿ ನಮ್ಮ ಇದು ಇದ್ದಾಗ ತಂಡ ಹಿಡ್ದಾಗ ಕಟ್ಟಿಗಿಲ್ಲ ಫೈರ್ ಹಾಕಕ್ಕೆ. ಕಟ್ಟಿಗೆಲ್ಲ ಏನಿಲ್ಲ ಅಲ್ಲಿ. ಚೆಕ್ಕಿದ ಫೈರ್ ಹಾಕಿ ಮಾಡೋದು ನಾವು ನಮ್ಮ ದಿಮಾಗ್ ತರ್ಸೋದು ಅಲ್ಲಿ ಚೆಕ್ಕಿದಾಗ. ದೂದ್ಸಾಗರ್ನಾಗದು. ಸೊ ಮಾರ್ನಿಂಗ್ ವ್ಯೂ ತೋರಿಸ್ತೀನಿ ನೋಡ್ರಿ. ಸೊ ಬ್ಯೂಟಿಫುಲ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸೀನ್ ಗೈಸ್. ಇಲ್ಲಿ ಫುಡ್ ಏನೂ ಸಿಗೋದಿಲ್ಲ, ನಾನು ಮುಂಚೆ ಹೇಳ್ದಂಗೆ. ಸೊ ನಾವು ಬ್ರೆಡ್ ಮತ್ತು ನ್ಯೂಟೆಲ್ಲ ತೊಗೊಂಡು ಬಂದೀವಿ. ಸೊ ದಿಸ್ ಈಸ್ ಫಾರ್ ಬ್ರೇಕ್ಫಾಸ್ಟ್. ಸೊ ಎಸ್ ಗೈಸ್, ಮೇಲೆ ವ್ಯೂ ಪಾಯಿಂಟ್ ನೋಡಿ ಬಂದ್ವಿ. ಸೊ ಇಲ್ಲಿ ಒಂದು ಟನಲ್ ಕಾಣತೈತಲ್ಲ, ಸೊ ಇಲ್ಲಿಂದ ಮುಂದೆ ಹೋಗಿ ಸೊ 900 ಮೀಟರ್ಸ್ ಡೌನ್ ಹೋದರೆ ಸೊ ಅಲ್ಲಿ ನಮಗೊಂದು ಪಾಯಿಂಟ್ ಐತಿ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಈಗ. ಆ ಪಾಯಿಂಟಿಗೆ ಹೋಗ್ಬೇಕಂದ್ರೆ ಸೊ ಏನು ರೂಟ್ ಐತಂದ್ರೆ, ಸೊ ಈ ಟನಲಿಂದ ಏನು ಬಂದ್ವಿ ನಾವು, ಸೊ ಈ ಟನಲ್ ಆ್ಯಂಡ್ ಒನ್ ಮೋರ್ ಟನಲ್ ಹಿಯರ್ ಇಲ್ಲಿ. ಸೊ ಇದೆರಡು ಬಿಟ್ವೀನ್ ಇಲ್ಲೊಂದು ರೂಟ್ ಹೋಗೈತಿ. ಸೊ ಇಲ್ಲಿಂದ ಹೋಗ್ಬೇಕು ನಾವು.
ಎಸ್. ಹಂಗ ಹಾಯ್ ಮಾಡ್ರಿ ಎಲ್ಲರೂ. ಚೈಲ್ಡ್ಹುಡ್ ಒಳಗೆ ಒಂದು ಗೇಮ್ ಆಡ್ತಿದ್ವಿ ಟಾರ್ಸನ್ ಅಂತೇಳಿ. ಸೊ ಅದು ರಿಮೆಂಬರ್ ಆಗತ್ತೈತೆ ನಂಗೆ. ಇದು ಫಾರೆಸ್ಟ್ ಎಲ್ಲ ನೋಡಿ ಎಕ್ಸಾಕ್ಟ್ಲಿ ಸೇಮ್ ಐತಿ. ಅಭಿಷೇಕಣ್ಣ ಜಂಪ್ ಮಾಡೋಗ್ರಿ. ಸೊ ಇಲ್ಲಿಂದ ಬೆಂಡಾಗಿ ಬರ್ಬೇಕು. ಎಸ್ ಹಿಂಗೆ. ಗೈಸ್ ಇದು ಕರೆಗೂ ಈಸಿ ಇಲ್ಲ, ಭಾಳ ಡಿಫಿಕಲ್ಟ್ ಐತಿ. ನೋಡ್ಕೊಂಡು ಬರ್ಬೇಕು. ಇಲ್ಲಿ ಕಾಲು ಜರಿತಂದ್ರೆ ಸ್ಕಿನ್ ಔಟ. ಇವ ನೋಡ್ರಿ ನಮ್ಮ ಸಪೋರ್ಟರ್ಸ್ ಆರಾಮೋಗ. ನಾ ಅಂತೂ ಎಲ್ಲ ಕಡೆ ನೀರು ಇಡತ್ತವ ನನಗೆ. ಜೈ ಆಂಜನೇಯ. ಆರಾಮ ಬನ್ನಿ ಬ್ರೋ, ಹೋಗಿ ಫ್ರೆಂಡ್ಸ್, ಲಗು ಹೋಗಿ ಹೋಗಿ. ಸೊ ಫೈನಲಿ ಫಕ್ ರೀಚ್ ಆಗಿವಿ. ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್ ಆಗಿವಿ ಮ್ಯಾಲಿಂದ ಹಿಡಿದು ಬಂದು. ಮೈ ಗಾಡ್, ರೀಚ್ ಆಗಿವಿ. ಒಂದು ವರ್ಷಕ್ಕೆ ಬರೋ ಬೆವರೆಲ್ಲ ನಮಗೆ 10 ನಿಮಿಷದಾಗ ಬಂದೈತಿ. ಗೈಸ್ ಕರೆಗೂ ಈಸಿ ಇಲ್ಲ, ಬಟ್ ಮಸ್ಟ್ ಟ್ರೈ. ಈಗ ಇಡತ್ತವು, ಒಳಗೆಲ್ಲ ಇಡತ್ತೈತಿ, ಎಲ್ಲಿ ಬೇಕು ಅಲ್ಲಿ ಇಡತ್ತೈತಿ. ಓಕೆ, ಲೆಟ್ಸ್ ಗೋ, ಕಮ್ ಆನ್. ಫಸ್ಟ್ ಹೋಗಿ ಜಳಕ ಮಾಡ್ತೀವಿ. ಹೆಂಗೆ ಅನ್ನಿಸ್ತು ಬ್ರೋ? ಸೆಕ್ಸಿ ಆ್ಯಂಡ್ ಹಾರ್ಡ್. ಸೆಕ್ಸಿ ಆ್ಯಂಡ್ ಹಾರ್ಡ್. ಹಾರ್ಡ್ ಇತ್ತು. ಎಸ್, ಫಕ್ಕಿಂಗ್ ಹಾರ್ಡ್ ಗೈಸ್. ಬರೀ ಹಾಡಲ್ಲ ನೋಡ್ರಿ ಆಕಾರ ಹೆಂಗಾಗೈತೆ ನಮ್ದು. ಹೆವಿ ಟ್ರೆಕ್ಕಿಂಗ್ ಐತಿ ಇದು. ಹೆಂಗೈತೆ ಮಾಮ ಟ್ರೆಕ್ಕಿಂಗ್? ಒಂದು ವರ್ಷಕ್ಕೆ ಬರೋ ಬೇವ್ರೆಲ್ಲ ಒಬ್ಬನಿಗೆ ಬಂದಾಗ ಆಗೈತಿ. ರಿಲ್ಯಾಕ್ಸ್ ಆಗುತ್ತೆ. ಬರ್ರಿಪ್ಪ, ಸ್ವೆಟ್ಲೆಸ್ ಬಾಯ್ ಅದ ನೋಡ್ರಿ, ಸ್ವೆಟ್ ಫುಲ್ ಬಾಯ್ ಅದ ನೋಡ್ರಿ ಇಲ್ಲಿ. ಸೊ ಎಸ್ ಗಾಯ್ಸ್, ಊಟ ಗೀಟ ಎಲ್ಲ ಮಾಡಿದ್ವಿ, ಸ್ನಾನನೂ ಆಯ್ತು. ಸೊ ಕಂಪ್ಲೀಟ್ಲಿ ಟಯರ್ಡ್ ಆಗೀವಿ ಈಗ. ಸೊ ಬಟ್ ಫ್ಯಾಕ್ಟ್ ಏನಂದ್ರೆ ಆ್ಯಕ್ಚುಯಲ್ ಟ್ರೆಕ್ಕಿಂಗ್ ಈಗ ಸ್ಟಾರ್ಟ್ ಆಗ್ತೈತಿ. ಸೊ ಇಲ್ಲಿಂದ ನಾವು 5 ಕಿಲೋಮೀಟರ್ಸ್ ಹೋದ್ರೆ ಒಂದು ಊರು ಸಿಗ್ತೈತಿ. ಸೊ ಅಲ್ಲಿಂದ ಮತ್ತೆ 8 ಕಿಲೋಮೀಟರ್ಸ್ ಹೋಗ್ಬೇಕು ಥ್ರೂ ಟ್ರ್ಯಾಕ್. ಸೊ ಅವಾಗ ನಾವು ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್.
ಜನ ಜಾತ್ರೆನ ಮತ್ತಿದೆ. ಇದನ್ನು ಟ್ರೈ ಮಾಡಿರಿ ಗೈಸ್. ಓಪನ್ ಚಾಲೆಂಜ್. ಯಾರು ಕರೆಕ್ಟ್ ಬ್ಯಾಲೆನ್ಸ್ ಮಾಡಿ ಹೋಗ್ಬಿಡ್ರಿ ಇಲ್ಲಿಂದ ಎಂಡ್ ಟು ಎಂಡ್ ವಿತೌಟ್ ಟೇಕಿಂಗ್ ಎನಿ ಸಪೋರ್ಟ್ ಹೋಗ್ಬಿಟ್ರಿ ನೋಡೋಣ. ಇದು ಮಾಡಕ್ಕೆ ಹೋಗ್ಬೇಡ್ರಿ ಗಾಜ್. ಇದು ರಿಯಲಿ ವೆರಿ ರಿಸ್ಕಿನೇ ಇದು. ಕಲ್ಲಾಗ ನಡೆದ್ವಿ, ನೀರಾಗ ನಡೆದ್ವಿ, ಈಗ ರಾಡ್ಯಾಗೂ ನಡೆಯತ್ತೀವಿ. ಅದ ಟ್ರೆಕ್ಕಿಂಗ್ ರಾಡ್ಯಾಗ ನಡೆದಿಂದ ಮತ್ತೆ ನೀರು. ನಾವು ಪ್ಯೂರೆಸ್ಟ್ ವಾಟರ್ ನೋಡ್ರಿ ಗೈಸ್. ಯಾವ ಬಿಸ್ಲೇರಿನ ಏನೋ ಇದ್ರ ಮುಂದೆ ಅಷ್ಟು ಪ್ಯೂರ್ ಅದಾವೆ, ಅಷ್ಟು ಕೋಲ್ಡ್ ಅದಾವೆ. ಲೈಕ್ ಮಸ್ತ್ ಅದಾವೆ. ಬೆಸ್ಟ್ ವಾಟರ್. ಮತ್ತೆ ರಾಡಿನೇನ ಮುಂದೆ. ಫಾಕಾತು ರಾಡಿ ನೀರು ವಾಶ್ ಮಾಡ್ಕೊಡ್ರಿ. ಸಿಂಪಲ್ ಜಂಪ್ ಕೊಡ್ರಿ. Fucked up, man.